Hello everyone, you are watching News Insights. Let's watch today's news updates. ಸರ್ಕಾರದ ಅಧಿಕಾರಿಗಳು ನೀವು ಮುಷ್ಕರ ಮಾಡೋದು ಬೇಡ, ಸತ್ಯಾಗತೆ ಅಡಿಷನಲ್ ಬಜೆಟ್ ಅಲ್ಲ, ಏನಾದರೂ ಒಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಸರ್ಕಾರ ನಮಗೆ ಭರವಸೆ ಕೊಟ್ಟರು. ಅಧಿಕಾರಿಗಳು, ಸನ್ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಕೂಡ ಇದಕ್ಕೆ ಪೂರಕವಾಗಿ ಮಾತಾಡಿ ಏನು ನೀರು ಸರಬರಾಜು ನೌಕರರ ಒಂದು ನೇರ ಪಾವತಿ ನೇರ ನೇಮಕಾತಿ ಆಗಲಿ, ಒಂದು 10 ಲಕ್ಷ ಇಡಗಂಟಾಗಲಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಂದು 27,000 ಕನಿಷ್ಠ ವೇತನ. ಅದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳಿದೆ? ಎಂಥ ಕಾರ್ಮಿಕರು ಕನಿಷ್ಠ ವೇತನ 27,000 ವೇತನ ಕೊಡಬೇಕು ಅಂತ ಹೇಳಿದೆ. ನಾವು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ರಾಜ್ಯದಲ್ಲಿ 6,000 ನೀರು ಸರಬರಾಜು ನೌಕರರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ಕೊಡಬೇಕಂತ ಹೇಳಿದ್ರೆ ನಮಗೆ ಯಾಕೆ 15,000 ಕೊಡ್ತಾ ಇದ್ದೀರಿ, 14,000 ಕೊಡ್ತಾ ಇದ್ದೀರಿ, ಕೆಲವು ಕಡೆ 12,000 ಕೊಡ್ತಾ ಇದ್ದೀರಿ? ಇದು ಬಹಳ ತುಂಬ ಅನ್ಯಾಯ. ನಮಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಂತ ನೋವಾಗ್ತಾ ಇದೆ. ನಮ್ಮ ನೀರು ಸರಬರಾಜು ನೌಕರರಿಗೆ 15,000 ಸಂಬಳ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ಈ ಗುತ್ತಿಗೆದಾರರು ಮತ್ತೆ 2,000 ವಾಪಸ್ ಇಸ್ಕೊತಾರೆ, 3,000 ವಾಪಸ್ ಇಸ್ಕೊತಾರೆ. ಇವರು 15,000 3,000 ವಾಪಸ್ ಇಸ್ಕೊಂಡ್ರೆ ನಮ್ಗೆ ಇನ್ನೆಷ್ಟು ಉಳಿಯುತ್ತೆ? 12,000. 12,000ದಲ್ಲಿ ನಮ್ಮ ನೀರು ಸರಬರಾಜು ನಾವು ಏನು ಜೀವನ ಮಾಡೋಕ್ಕಾಗುತ್ತೆ? ಈ 12,000ದಲ್ಲಿ ನಮ್ಮ ಜೀವನ ಏನು, ನಮ್ಮ ವಿದ್ಯಾಭ್ಯಾಸ ಏನು, ನಮ್ಮ ಊಟ ಏನು, ನಮ್ಮ ಮಕ್ಕಳ ಬಟ್ಟೆ ಏನು? ಇವತ್ತು ಉಗಾದಿ ಹಬ್ಬ ಬರ್ತಾ ಇದೆ. ಹಬ್ಬ ಮಾಡೋಕ್ಕೂ ಆಗಲ್ಲ ನಮಗೆ, ಯಾಕಂದರೆ ಎಲ್ಲ ಕಡೆ ನೀರು ಬಿಡಕ್ಕೆ ಹೋಗ್ಬೇಕು ನಾವು. ರಂಜಾನ್ ಹಬ್ಬ ಬರುತ್ತೆ, ಹಬ್ಬ ಮಾಡೋಕ್ಕಾಗಲ್ಲ, ಅಲ್ಲಿ ನೀರು ಬಿಡಕ್ಕೆ ಹೋಗ್ತಾ ಇರ್ಬೇಕು ನಾವು. ಹಬ್ಬ ಹರಿದಿನ ಬಿಟ್ಟು ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇರ್ತೀವಿ. ಆದರೆ ಹಬ್ಬ ಮಾಡೋಕ್ಕೆ ಮನೆಗೆ ಏನು ಸಾಮಾನು ಬೇಕೋ ಆ ಸಾಮಾನು ತಗೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕಂದರೆ ನಮಗೆ ಕೊಡ್ತಾ ಇರೋ ಸಂಬಳ ದಿನದ ಊಟಕ್ಕೆ ಸಾಕಾಗಲ್ಲ, ಇನ್ನು ಹಬ್ಬ ಎಲ್ಲಿ ಮಾಡ್ಕೊಳಕ್ಕಾಗುತ್ತೆ? ಇಂಥ ಒಂದು ಚಿಂತಾಜನಕವಾದ ಪರಿಸ್ಥಿತಿ ನಮ್ಮ ನೌಕರಿಗಿದೆ. ಸರ್ಕಾರಕ್ಕೆ ಬಹಳ ಕಳಕಳಿಯಿಂದ ಇಷ್ಟು ವರ್ಷ 25 ವರ್ಷಗಳ ಕಾಲ ಯಾವುದೇ ಸ್ಟ್ರೈಕ್ ಮಾಡ್ದಂಗೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಕೊಡ್ದಂಗೆ ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ಮನವಿ ಕೊಡ್ಕೊಂಡು ಹೋಗಿದ್ದೀವಿ. ಆದರೆ ರಾಜ್ಯ ಸರ್ಕಾರ ನಮ್ಮನ್ನು ತೀರಾ ಕಡೆಗಣಿಸಿದೆ. ಈ ಅಧಿವೇಶನದಲ್ಲಿ, ಈ ಬಡ್ಜೆಟಲ್ಲಿ ನೇರ ಪಾವತಿ ನೇರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದವರು. ಈ ಬಡ್ಜೆಟಲ್ಲಿ 10 ಲಕ್ಷ ಇಡಗಂಟು ಕೊಡ್ತೀವಿ ಅಂತ ಹೇಳಿದ್ರಿ. ಈ ಬಡ್ಜೆಟಲ್ಲಿ ಕನಿಷ್ಠ ವೇತನ 27,000 ಸಂಬಳ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಮಾತಿಗೆ ತಪ್ಪಿದೆ ಸರ್ಕಾರ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಇನ್ನು 27ವರೆಗೂ ನಿಮಗೆ ಕ್ಯಾಬಿನೆಟ್ ಇದೆ. 27ನೇ ತಾರೀಕು ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಇದೆ. ಅಲ್ಲಿವರೆಗೂ ಅಧಿವೇಶನ ನಡೀತಾ ಇರುತ್ತೆ. ನಮ್ಮ ನೋವಿನ ಕೂಗು ನೀವು ಕೇಳಿಸ್ಕೋಬೇಕು. ನೀವೇನಾದ್ರು 27ನೇ ತಾರೀಕುವರೆಗೂ ಎಲ್ಲೂ ಕೂಡ ನಮ್ಮ ವಿಷಯ ಸಬ್ಜೆಕ್ಟ್ ತರದಂಗೆ ನಮ್ಮ ತೀರ್ಮಾನ ಆಗಿಲ್ಲ ಅಂದರೆ ಮುಂದಿನ ತಿಂಗಳು 14ನೇ ತಾರೀಕು ಇದೇ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಆ ಪ್ರತಿಭಟನೆ ನಿಮ್ಗೆ ಗೊತ್ತಿದೆ, ಸರ್ಕಾರಕ್ಕೆ ನೀರು ಸರಬರಾಜು ನಾವು ಇಷ್ಟು ವರ್ಷ ನಾವು ಪ್ರಾಮಾಣಿಕವಾಗಿ ಮಾಡಿದವರು. ನಾವು 6,000 ಜನ ಇದ್ದೀವಿ. ನಮ್ಮ ಕುಟುಂಬಗಳೆಲ್ಲ ಕರ್ಸ್ಕೊಬರ್ತೀವಿ, ನಮ್ಮ ತಂದೆ ತಾಯಿಗಳನ್ನ ಕರ್ಕೊಂಬರ್ತೀವಿ, ನಮ್ಮ ಅಣ್ಣ ತಮ್ಮಂದಿರನ್ನ, ನಮ್ಮ ಕುಟುಂಬ ಸಮೇತ ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ತೀವಿ. ನಾವೇ ಆದರೆ 6,000, ನಮ್ಮ ಜೊತೆಗೆ ಇಬ್ಬರು ಅಂದರೆ ಸುಮಾರು 20-25,000 ಜನ ಸೇರ್ಕೊಳ್ಳೋಕೆ ನಾವು ಪ್ಲಾನ್ ಮಾಡ್ಕೊತೀವಿ. ಸರ್ಕಾರ ನಮಗೆ ಊಟ ಇಲ್ಲ, ಮನೆಯಲ್ಲಿ ಅಲ್ಲೆಲ್ಲ ಈ ಕೆಲಸದಲ್ಲಿ ನಮ್ಗೆ ಏನು ಸಿಗುತ್ತೆ? ನಾವು ಹಬ್ಬ ಇಲ್ಲ, ಆರ್ಧರೇ ಇಲ್ಲ. 14ನೇ ತಾರೀಕಿನಿಂದ ನಮ್ಗೆ ನ್ಯಾಯ ಸಿಗೋವರೆಗೂ ಇದೇ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಈಗಲಾದರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನೀವು ಬಡವರ ಮುಖ್ಯಮಂತ್ರಿ, ದೀನದಲಿತರ ಮುಖ್ಯಮಂತ್ರಿ, ಅಹಿಂದ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ನೀವು ಬಡವರಿಗೆ ಅಷ್ಟೇ ಯೋಜನೆ ತಂದಿದ್ದೀರಿ. ನಾವೇನು ಶ್ರೀಮಂತರ ಸ್ವಾಮಿ? ನೀರು ಸರಬರಾಜು ನೌಕರರು ನಾವೇನು ಶ್ರೀಮಂತರ? ತಮ್ಗೆ ಅರ್ಥ ಆಗ್ತಾ ಇಲ್ವಾ?
ನಾವೇನ್ ಕೇಳ್ತಾ ಇದ್ದೀವಿ? ಇವತ್ತು ನಮಗೂ ಹೊಟ್ಟೆ ತುಂಬ ಊಟ ಇಲ್ಲ, ಅರೆ ಹೊಟ್ಟೆ ಇದೆ ನಮಗೆ. ನೀವು ಕೊಡ್ತಾ ಸಂಬಳದಲ್ಲಿ ಆ ಗುತ್ತಿಗೆದಾರರ ಹತ್ರ ತಿಂದಾಕ್ತಾ ಇದ್ದಾರೆ. ನಮ್ಗೆ ಹೊಟ್ಟೆ ತುಂಬ ಊಟ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆ ಹೊಟ್ಟೆ ತುಂಬ ನಮ್ಗೆ ಊಟ ಸಿಗ್ಬೇಕಪ್ಪ ಅಂದ್ರೆ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ. ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿ. ಸರ್ಕಾರಕ್ಕೆ ಇನ್ನೊಂದು ಮಾಹಿತಿ, ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ 20 ಕೋಟಿಯಿಂದ 90 ಕೋಟಿ ಇನ್ನ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಮಧ್ಯವರ್ತಿಗಳು ಗುತ್ತಿಗೆ ಪದ್ಧತಿ, ಈ ಗುತ್ತಿಗೆದಾರರು ಮಧ್ಯವರ್ತಿಗಳು. ನೀವು ಕೊಡಿರೋ ದುಡ್ಡಲ್ಲಿ ಅವ್ರು ತುಂಬ ಐಷಾರಾಮಿಕ ಜೀವನ ಮಾಡಿ ಮತ್ತೆ ಅದರಲ್ಲಿ ನಮ್ಗೆ ಕೊಡೋ ಸಂಬಳ ಊಹೆ ಮಾಡ್ಕೊಳ್ಳಿ. ಸರ್ಕಾರ ಅವ್ರಿಗೆ ಎಷ್ಟು ಕಮಿಷನ್ ಕೊಡಬೇಕು, ಎಷ್ಟು ಖರ್ಚಾಗುತ್ತೆ. ಆ ಮಧ್ಯವರ್ತಿಗಿಂತ 90 ಕೋಟಿ ಉಳಿಯುತ್ತಂದ್ರೆ ಸರ್ಕಾರಕ್ಕೆ ಯಾಕೆ ಅರ್ಥ ಮಾಡ್ಕೋಬೋದು ಸರ್ಕಾರ? ನಮ್ಮಿಂದ ನಾವು ಲಾಭನೇ ಇದೆಯಲ್ಲ. ನಾವೇನು ಕೆಲಸ ಬಿಟ್ಟು ಹೋಗ್ತೀವಾ? 25 ವರ್ಷ ಕೆಲಸ ಮಾಡಿದ್ವ ನಾವು? ಯಾಕೆ ಕಟ್ಟಿ ಬಿಡಿ? ಅವರು ಯಾರ ಮಾತು ನಾವು ಯಾಕೆ ಹೇಳ್ಕೊಂಡು? ನಮ್ಮ ಸರ್ಕಾರನೇ ಮುಖ್ಯ. ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ನೇರ ನೇಮಕಾತಿ ಮಾಡಿ. ಇವತ್ತೇನು ಪರ್ಮನೆಂಟ್ ಏನು ಕೇಳ್ತಾ ಇಲ್ವಲ್ಲ? ನಮ್ಗೇನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ನೇರ ಪಾವತಿ ನೇರ ನೇಮಕಾತಿ ಮಾಡಿ. ಬೇರೆ ನೌಕರು ಕೊಟ್ಟಿದ್ದೀರಲ್ಲ ಈಗಾಗಲೇ 10 ಲಕ್ಷ ಇಡಿಗಂಟು. ಅದೇ ರೀತಿಯಲ್ಲಿ ಯಾವುದೇ ನೀರು ಸರಬರಾಜು ನೌಕರ ಸತ್ತರೆ 10 ಲಕ್ಷ ಇಡಿಗಂಟು ಕೊಡಿ. ಇವತ್ತು ಚಿಕ್ಕಮಗಳೂರಲ್ಲಿ ನಮ್ಮ ನೀರು ಸರಬರಾಜು ನೌಕರ ರಮೇಶ್ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಕೂಡ ಸಂಬಳ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಸಾಲಗಾರ ಜಾಸ್ತಿ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಸರ್ಕಾರ ಅಲ್ವಾ? ಎಷ್ಟು ದಿನ ಸಾಯ್ಬೇಕು? ಚಾಮರಾಜಲ್ಲಿ ಒಬ್ರು ಸತ್ರು ಆತ್ಮಹತ್ಯೆ ಮಾಡಿಕೊಂಡು, ಒಬ್ರು ಸತ್ತವ್ರೆ. ಇನ್ನೆಷ್ಟು ಜನ ಸಾಯ್ಬೇಕು ನಾವು? ನಮಗೆ ಜೀವನ ಭದ್ರ ಕೊಡಿ. 7 ಕೋಟಿ ಕನ್ನಡಿಗರಿಗೆ ಏನ್ ಬೇಕೆಲ್ಲ ಕೊಟ್ಟಿದ್ದೀವಿ, ವಸತಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ. ಸುಮ್ಮನೆ ಅಲ್ಲ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಆ ಕೆಲಸಕ್ಕೆ ನಮಗೆ ವೇತನ ಕೊಡಿ. ಕಟ್ಕೊಳಕ್ಕಾಗುತ್ತೆ, ನಮ್ಮ ಕುಟುಂಬ ನಾವು ಪೋಷಣೆ ಮಾಡೋಕ್ಕಾಗುತ್ತೆ. ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಮಾತ್ರೆ ಕೊಡ್ಸೋಕ್ಕಾಗ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳಿಗೆ ಎಲ್ಲ ರೀತಿ ಚಿಕಿತ್ಸೆ ಕೊಡ್ಸೋಕ್ಕಾಗ್ತಾ ಇಲ್ಲ, ಖರ್ಚುಗಳು ಬರ್ಸೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೀವು ಕೊಡ್ತಾರೆ ಸಂಬಳ ಕಡಿಮೆ ಇದೆ. ಒಂದಲ್ಲ ಎರಡಲ್ಲ ನಾನಾ ರೀತಿಯ ಸಮಸ್ಯೆಗಳು ನಮ್ಮ ಮುಂದೆ ತುರ್ತು ಮಾಡಿದಿರಿ. ನೀವು ತಗೊಂಡಿರೋ ಒಂದು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಈ ಬಜೆಟಲ್ಲಿ ನಮಗೆ, ನಮ್ಮ ಪರವಾಗಿ. ಹಂಗಾಗಿ ತುಂಬ ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಈಗಲೂ ಕೂಡ ತಮ್ಮ ಬಗ್ಗೆ ಭರವಸೆ ಇದೆ. ಏನು 27ನೇ ತಾರೀಕು ನೀವೇನು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ರಿ, ಅಷ್ಟೊಳಗಡೆ 6,000 ನೀರು ಸರಬರಾಜು ನೌಕರಿಗೆ ನೇರ ಪಾವತಿ ನೇರ ನೇಮಕಾತಿ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.